ಈ ಕಳಪೆ ಕಾಮಗಾರಿಗೆ ಸಂಬಂಧಪಟ್ಟಂತೆ ಜಗದೀಶ್ ಐಜೂರು ಅವರು ಆಕ್ರೋಶ ಹೊರಹಾಕಿದ್ದಾರೆ. ಕರುನಾಡು ಸೇನೆಯ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದಂತಹ ಜಗದೀಶ್ ಐಜೂರು ಅವರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸ್ಥಳ ಪರಿಶೀಲನೆ ಮಾಡಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಜಗದೀಶ್. ಈ ಸಂದರ್ಭದಲ್ಲಿ ಈ ವರ್ಕ್ ಇನ್ಸ್ಪೆಕ್ಟರ್ ಮೂರ್ತಿ ಹೌದೌದು ಅಲ್ಲಿ ತಪ್ಪಾಗೋಗಿದೆ ಅಂತ ಒಪ್ಕೊಂಡಿದ್ದಾರೆ. ಕಾಮಗಾರಿ ತಡೆದು ಸರಿಪಡಿಸ್ತೀವಿ ಅಂತ ಇನ್ಸ್ಪೆಕ್ಟರ್ ಮೂರ್ತಿ ಭರವಸೆ ಕೊಟ್ಟಿದ್ದಾರೆ. ಇಷ್ಟೊಂದು ಕಳಪೆ ಮಾಡಿರುವ ಕಾಮಗಾರಿಗೆ ಹಣ ಕೊಡೋರು ಯಾರು? ಅಧಿಕಾರಿಗಳು ಅಕ್ರಮದಲ್ಲಿ ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಇದಕ್ಕೆಲ್ಲ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಇಂಜಿನಿಯರ್ ಮಾತಾಡ್ತಾ ಇರೋದು ಅಲ್ಲ, ಈಗ ನೀವ್ ಯಾರು ಮಾತಾಡ್ತಾ ಇರೋದು? ಲೋಕೇಶ್ ಅವರ, ಇಲ್ಲಿ ದೊಡ್ಡಮಣ್ಣಗುಡ್ಡೆ ಹತ್ರ ಇಲ್ಲಿ ಒಂದು ಕೆಲಸ ಕಾಮಗಾರಿ ನಡೀತಾ ಇದೆ, ಮೋರಿದು ಗೊತ್ತಿದ್ಯಾ ನಿಮ್ಗೆ? ನಿಲ್ಸಿದಾರಲ್ಲ, ಯಾಕೆ ನಿಲ್ಸವ್ರೆ? ಯಾಕೆ ನಿಲ್ಸವ್ರೆ? ಕಾರಣ ಏನು? ತುಂಬಾ ದಿನ ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಇದನ್ನ ಮಾಡಿದ್ದು ಸರಿ ಕ್ಯೂರಿಂಗ್ ಆಗಿಲ್ಲ ಅಂತ ಏನೋ ನಾವು ಇಲ್ಲೇ ನಾನು ಆಲ್ದಿವೆ ಇನ್ನು ನಾವು ಸ್ಪಾಟಲ್ಲಿ ಇದ್ದೀವಿ, ಸ್ಥಳದಿಂದನೇ ಮಾತಾಡ್ತಾ ಇದ್ದೀವಿ. ನಾವು ಈ ಜಾಗಕ್ಕೆ ಬಂದಿದ್ದೀವಿ. ನಿಮ್ಮ ಜವಾಬ್ದಾರಿಗಳು, ನಿಮ್ಮ ಕರ್ತವ್ಯಗಳೇನು? ಇಂಜಿನಿಯರ್ ಜವಾಬ್ದಾರಿ ಏನು? ಇನ್ಸ್ಪೆಕ್ಟರ್ ಜವಾಬ್ದಾರಿ ಏನು? ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಏನು? ನೀವೆಲ್ಲ ಏನು ಮಾಡಕ್ಕಿರೋದು? ಅವ್ನು ಯಾವನೋ ಕಾಂಟ್ರಾಕ್ಟ್ರಿಗೋ ಅವ್ನು ಯಾವನೋ ಮೇಸ್ತ್ರಿಗೆ ಹೇಳ್ಬಿಟ್ರೆ ಅವ್ನು ಕೆಲಸ ಮಾಡ್ಕೊಂಡು ಏನೋ ಮಾಡ್ಕೊಂಡು ಹಾಳಾಗೋಗ್ಲಿ ಅಂತನಾ? ಎಷ್ಟಾರು ನಷ್ಟ ಮಾಡಲಿ ಸರ್ಕಾರಕ್ಕೆ, ಏನಾರ ಮಾಡಲಿ ಸಾರ್ವಜನಿಕರ ದುಡ್ಡು ಹಾಳಾಗೋಗ್ಲಿ, ಏನಾರ ನಷ್ಟ ಮಾಡಲಿ ಅಂತನಾ ನೀವೆಲ್ಲ ಸಂಬಳ? ಈಗ ಇಲ್ಲಿ ಕಳಪೆ ಕಾಮಗಾರಿ ಆಗಿದೆ, ಇಲ್ಲಿ ಎಲ್ಲ ಪೂರ್ತಿಯಾಗಿ ಯಾವುದೋ ರೀತಿ ಸರಿಯಾದ ರೀತಿ ಕೆಲಸ ಮಾಡ್ತಾ ಇಲ್ಲ. ಎಷ್ಟು ಕಬ್ಬಣ ಹಾಕ್ಬೇಕು ಅದು ನೆಟ್ಟಗೆ ಹಾಕಿಲ್ಲ, ಎಲ್ಲ ಬೆಡ್ ಹಾಕೋರೆ, ಕಾಂಕ್ರೀಟ್ ಹಾಕೋರೆ, ಎಲ್ಲ ಹೋಯ್ತದೆ, ಕಾಲೆಲ್ಲ ಹೋದ್ರೆ ಕಿತ್ಕೊಂಬತ್ತದೆ. ಈಗ ಅವ್ನು ಯಾರು ಕಾಂಟ್ರಾಕ್ಟರ್ ಅಂತ ಅವ್ನು ಮಾತಾಡ್ತಾನೆ, ಇಲ್ಲ ನನ್ಗೆ ನಷ್ಟ ಆಗದೆ, ನಾನು ಎಲ್ಲ ಕಿತ್ತಾಕ್ಸ್ಬಿಟ್ಟು ನಾನು ಮಾಡ್ತೀನಿ. ಹಂಗಾರೆ ನಷ್ಟ ಆಗದೆ ಅಂದ್ರೆ ಇವ್ನಿಗೆ ಬಿಲ್ ಆಗಲ್ವಾ? ನಾನು ಹೆಸರು ಮಾಡಕ್ ಬಂದಿರೋದು ಹಣ ಮಾಡಕ್ ಬರ್ದೆ ಮತ್ತೆ ಏನಕ್ಕೆ ಬರ್ತಾನೆ ಇಲ್ಲಿಗೆ? ಇವೆಲ್ಲ ನೀವೇ. ಓಕೆ, ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಾಮನಗರ ರಿಪೋರ್ಟರ್ ಅಭಿಷೇಕ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ. ಅಭಿಷೇಕ್, ದೃಶ್ಯಗಳಲ್ಲೇ ನಾವು ನೋಡ್ತಾ ಇದೀವಿ ಎಷ್ಟರ ಮಟ್ಟಿಗೆ ಕಳಪೆಯಿಂದ ಕಾಮಗಾರಿ ನಡೀತಾ ಇದೆ ಅನ್ನುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಜಗದೀಶ್ ಅವರು ಸಹ ಆಕ್ರೋಶವನ್ನು ಹೊರಹಾಕಿದ್ದಾರೆ, ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಅನ್ನುವಂಥದ್ದು. ಈಗ ಸದ್ಯ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಅಂತ, ಏನಾದರೂ ಸ್ಥಳಕ್ಕೆ ಬಂದಿದ್ದಾರೆ ಸಂಬಂಧಪಟ್ಟಂತ ಅಧಿಕಾರಿಗಳು? ಆ ಕಾಮಗಾರಿಯನ್ನ ಪರಿಶೀಲನೆ ಮಾಡುವಂತ ಒಂದು ಕಾರ್ಯ ಏನಾದರೂ ನಡೆದಿದೆಯಾ ಹೇಗೆ ಅಂತ ಅಭಿಷೇಕ್? ಶಿವಶಂಕರ್, ಖಂಡಿತವಾಗ್ಲೂ ಏನು KRIDL ಕಾಮಗಾರಿಯಲ್ಲಿ ಭಾರಿ ಅಕ್ರಮ ನಡೆದಿದೆ. ಈ ಸ್ಥಳಕ್ಕೆ ಯಾವುದೇ ಅಧಿಕಾರಿಗಳು ಇದುವರೆಗೂ ಬಂದಿಲ್ಲ. ಆದ್ರೆ ಕಾಮಗಾರಿಯಲ್ಲಿ ಕಳಪೆ ಆಗಿದೆ ಅನ್ನುವಂಥದ್ದು ಅಧಿಕಾರಿಗಳೇ ಸ್ವತಃ ಒಪ್ಕೊಳ್ತಾರೆ. ಯಾಕೆಂತ ಹೇಳಿದ್ರೆ ಹೀಗಾಗಿ ನಾವು ಕೆಲಸವನ್ನ ನಿಲ್ಲಿಸಿದ್ದೇವೆ ಅಂತ ಹೇಳಿ. ಒಂದು ಕಡೆ ಈಗ ಆಲ್ರೆಡಿ ಚರಂಡಿ ಕಾಮಗಾರಿ ಶುರು ಮಾಡಿ ಈಗಾಗಲೇ ದುಂದು ವೆಚ್ಚ ಮಾಡಿರುವಂತದ್ದು, ಅದಕ್ಕೆ ಹಣ ಯಾರು ಕೊಡ್ತಾರೆ ಅನ್ನುವಂಥದ್ದು ಈಗ ಪ್ರಶ್ನೆ ಆಗಿರುವಂತದ್ದು. ಹಾಗಾಗಿ ಇದರಲ್ಲಿ ಕಾಂಟ್ರಾಕ್ಟರ್ ಕೂಡ ಉಡಾಫೆಯಾಗಿ ಮಾತಾಡ್ತಾರೆ, ನಮ್ದೇ ದುಡ್ಡು ಹೋದ್ರೂ ಪರವಾಗಿಲ್ಲ, ಆದ್ರೆ ಕಾಮಗಾರಿ ಮಾಡ್ಕೊಡ್ತೀವಿ ಅಂತ ಹೇಳಿ. ಆದ್ರೆ ಈಗ ಮಾಡಿರುವಂತಹ ಕಾಮಗಾರಿಗೆ ವೆಚ್ಚ ಭರಿಸೋರು ಯಾರು ಅನ್ನುವಂಥದ್ದು ಪ್ರಶ್ನೆ ಆಗಿರುವಂತದ್ದು. ಒಟ್ಟಾರೆಯಾಗಿ KRIDL ಅಧಿಕಾರಿಗಳು ಇದುವರೆಗೂ ಕೂಡ ಸ್ಥಳಕ್ಕೆ ಬಂದು ಭೇಟಿಯನ್ನು ಕೊಟ್ಟಿಲ್ಲ. ಆದ್ರೆ ಕಳಪೆ ಆಗಿದೆ ಅನ್ನುವಂಥದ್ದು ಮಾತ್ರ ಮಾಹಿತಿಯನ್ನು ತಗೊಂಡಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಕೂಡ ಇದಕ್ಕೆ ಶಾಮೀಲಾಗಿದ್ದಾರೆ ಅನ್ನುವಂತಹ ಅನುಮಾನಗಳು ಕೂಡ ಕಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಜಗದೀಶ್ ಅವರು ಸ್ಥಳಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡು ಆ ಸಂದರ್ಭದಲ್ಲಿ ಅಧಿಕಾರಿಗಳು ಕೂಡ ಒಪ್ಕೋತಾರೆ, ಹೌದು ಅಲ್ಲಿ ಅಕ್ರಮ ನಡೆದಿದ್ದಾರೆ, ಕಳಪೆ ಕಾಮಗಾರಿ ನಡೆದಿರೋದು ಸತ್ಯ, ಹೀಗಾಗಿ ಈಗ ಸದ್ಯಕ್ಕೆ ಕೆಲಸವನ್ನ ಸ್ಟಾಪ್ ಮಾಡಿದ್ದೇನೆ ಅನ್ನುವಂತ ಉಡಾಫೆಯಾಗಿ ಉತ್ತರವನ್ನ ಕೊಡ್ತಾರೆ. ಒಟ್ಟಾರೆಯಾಗಿ ಈ ಒಂದು KRIDL ನ ಈ ಒಂದು ಏನು ಕಾಮಗಾರಿ ಇದೆ ಸಂಪೂರ್ಣವಾಗಿ ಕಳಪೆ ಆಗಿರುವಂತದ್ದು. ಆದ್ರೆ ಇದುವರೆಗೂ ಕೂಡ ಜವಾಬ್ದಾರಿ ಹೊತ್ತಂತಹ ಅಧಿಕಾರಿಗಳು ಯಾರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿಲ್ಲ. ಶಿವಶಂಕರ್. ಓಕೆ ಅಭಿಷೇಕ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.